ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನೇತ್ರ. ಇವತ್ತು ನಾನು ಯಮನೂರು ಸ್ವಾಮಿಗೆ ಹೋಗಿದ್ವಿ. ಸೊ ಆ ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾವು ಮನೇನ 6 ಗಂಟೆಗೆ ಬಿಟ್ವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಹಾಗೆ ಬೆಣ್ಣೆಹಳ್ಳದಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಬರೋಷ್ಟೊತ್ತಿಗೆ ಒಂದು 12 ಗಂಟೆ ಆಗಿತ್ತು. ಮತ್ತು ಕ್ಯೂ ಎಲ್ಲ ಜಾಸ್ತಿ ಇತ್ತು, ಜನರೆಲ್ಲ ಜಾಸ್ತಿ ಇದ್ದರು. ಸೊ ನಮ್ಮದು ಪಾಳೆ ಬರೋಷ್ಟೊತ್ತಿಗೆ ಒಂದು 2 ಗಂಟೆ ಆಗೋಗಿತ್ತು. ತುಂಬ ರಶ್ ಇತ್ತು, ಜನ ನೂಕುನುಗ್ಲು, ಹಾಗೆ ಒಬ್ಬರ ಮೇಲೆ ಒಬ್ಬರೆಲ್ಲ ಬೀಳ್ತಾಯಿದ್ರು. ಸೊ ಅದರಲ್ಲೆಲ್ಲ ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡು ಬರೋಷ್ಟು 2 ಗಂಟೆ ಆಯ್ತಲ್ಲ. ನಂತರ ನಾವು ಒಂದು ಅಂಗಡಿಲೆಲ್ಲ ಲಗೇಜೆಲ್ಲ ಇಟ್ಬಿಟ್ಟು ನಾವು ದರ್ಶನ ಮಾಡೋಕ್ಕೆ ಬಂದ್ವಿ. ತುಂಬ ರಶ್ ಇತ್ತು, ಸಖತ್ ಜನ ಬೇರೆ ಇದ್ದರು. ಗರ್ಭಗುಡಿಯಲ್ಲಿ ಫೋಟೋ ತೆಗಿಯೋಣ ಅಂದ್ಕೊಂಡೆ, ಆದರೆ ಅವರು ಬಿಡಲಿಲ್ಲ. ಸೊ ಇದನ್ನ ನನಗೆ ಕ್ಲಿಪ್ ಹಾಕಿದ್ದೀನಿ ನೋಡಿ. ಈ ದೇವರು ಯಮನೂರು ಸ್ವಾಮಿ. ಹಾಗೆ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಒಂದು ಅಂಗಡಿಲಿ ಕೂತ್ಕೊಂಡು ಎಲ್ಲ ಊಟ ಕಟ್ಕೊಂಡು ಹೋಗಿದ್ವಿ ನಾವು. ಅಲ್ಲೆಲ್ಲ ಹೋಟೆಲಲ್ಲೆಲ್ಲ ಊಟ ಪೂರಿ ದೋಸೆ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾವು ಊಟನೇ ಕಟ್ಕೊಂಡು ಹೋಗಿದ್ವಿ, ರೊಟ್ಟಿ ಬುತ್ತಿ ಮಾಡ್ಕೊಂಡು ಹೋಗಿದ್ವಿ. ಸೊ ಅದೆಲ್ಲ ಊಟ ಮಾಡ್ಕೊಂಡು ಬಂದು ನಂತರ ಒಂದು ಯಮನೂರು ಸ್ವಾಮಿ 1-2 ಫೋಟೋ ತೊಗೊಂಡ್ವಿ. ನಂತರ ಒಂದು ಸಾಮಾನು ತೊಗೊಳಕ್ಕೆ ಬ್ಯಾಂಗಲ್ ಸ್ಟೋರು ಮತ್ತು ಅಲ್ಲೆಲ್ಲ ಹೋದ್ವಿ. ಬಳೆ ತೊಗೊಂಡ್ವಿ. ನಮ್ಮ ಚಿಕ್ಕಮ್ಮ ಮತ್ತು ನಾನು, ನಮ್ಮ ತಂಗಿ, ನಮ್ಮಮ್ಮ ಎಲ್ಲರೂ ಬಳೆ ಇಡಿಸ್ಕೊಂಡ್ವಿ. ಬಳೆ ಎಲ್ಲ ಸಖತ್ತಾಗಿದ್ದವು ಜಾತ್ರೆಯಲ್ಲಿ. ನೋಡಿ ಯಾವ ಥರ ಚೆನ್ನಾಗಿದ್ದಾವೆ ಅಂತ. ಡಿಸೈನ್ಸ್ ಎಲ್ಲ ಹೊಸದು ಬಂದಿದೆ. ಜಾತ್ರೆ ತುಂಬ ರಶ್ ಇತ್ತು, ಚೆನ್ನಾಗಿತ್ತು ಎಲ್ಲ ಜಾತ್ರೆ ಎಲ್ಲ. ಈ ಯಮನೂರು ಸ್ವಾಮಿದು ವಿಶೇಷತೆ ಏನಂದರೆ, ಏನೇ ಒಂದು ಚರ್ಮರೋಗ ಇರಲಿ, ಏನೇ ಒಂದು ಸಮಸ್ಯೆ ಇದ್ರೂ ಸಹ ವಾಸಿಯಾಗುತ್ತೆ. ಬೆಣ್ಣೆಹಳ್ಳದಲ್ಲಿ ಸ್ನಾನ ಮಾಡ್ಕೊಂಡು ಬಂದರು ಆ ನೀರನ್ನ ಮನೇಲಿಟ್ಟು ದಿನ ನಾವು ಸ್ನಾನ ಮಾಡ್ತೀವಲ್ಲ, ಅದಕ್ಕೆ ಹಾಕ್ಕೊಂಡು ಎಲ್ಲ ಸ್ನಾನ ಮಾಡಿಕೊಂಡ್ರೆ ಎಲ್ಲ ಕಾಯಿಲೆನೂ ವಾಸಿಯಾಗುತ್ತೆ. ಹಾಗೆ ಅದೇ ನಾವು ನಮ್ಮಮ್ಮ ಹರಕೆ ಇತ್ತು. ಸೊ ಅದಕ್ಕೆ ಬಂದಿದ್ವಿ ದೇವಸ್ಥಾನಕ್ಕೆ. ಅವರೆಲ್ಲ ಕಬ್ಬಿನಲ್ಲಿ ಕುಡಿದ್ರು. ನಾನು ಒಂದು ಕಲ್ಲಂಗಡಿ ಹಣ್ಣು ಮತ್ತು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.